ಒಂದು ಬಿಲ್ಡಿಂಗ್ ಆದ್ಮೇಲೆ ಮೋರಿಯಿಂದ ಈ ಕಡೆಗೆ ಆರ್ ನಗರಕ್ಕೆ ಸೇರುತ್ತೆ. ಆದ್ರೆ ಒಂದ್ ಸ್ವಲ್ಪ ಮುಂಚೆ ಆ ಕಡೆಗೆ ಪದ್ಮನಾಭ ನಗರ ಸೇರುತ್ತೆ. ಹಾಗಾಗಿ ಮಧ್ಯದಲ್ಲಿ ನಮ್ಗೆ ರಸ್ತೆ ಆಗ್ಲಿ ಯಾವುದೇ ಅನುಕೂಲ ಸಿಗ್ತಾ ಇಲ್ಲ ಸರ್. ಇವ್ರು ನಮ್ದಲ್ಲ, ಅವ್ರು ನಮ್ದಲ್ಲ, ಮಧ್ಯದಲ್ಲಿ ನಾವಿದೀವಿ. ಓಡಾಡಕ್ಕೆ ಆಗಲ್ಲ ಸರ್. ಎಲ್ಲ ವೆಹಿಕಲ್ಸ್ ಬಿದ್ದೋಗೋ ತರ ಕಲ್ಲು ಮುಳ್ಳು ಬರೀ ಅದೇ. ಟಾರು ಚೆನ್ನಾಗಿ ಹಾಕಿಲ್ಲ, ಹೇಳಿ ಹೇಳಿ ಸ್ವಲ್ಪ ಹಾಕಿದ್ದಾರೆ. ಮತ್ತೆ ನಾಯಿಗಳು ತುಂಬಾ ಸರ್, ಹೊರಗಡೆ ಓಡಾಡಕ್ ಆಗಲ್ಲ ಅಷ್ಟು ನಾಯಿಗಳು. ಯಾರು ನೋಡಿಲ್ಲ ಸರ್, ನಮ್ಗೆ ಯಾರು ಕೇಳೋದೇ ಇಲ್ಲ. ನಾವ್ ಯಾವ್ದಕ್ಕೂ ಸೇರಿಲ್ಲ ಸರ್. ಇಲ್ಲಿ ಜಂಕ್ಷನ್ ಆತರ ಆಗ್ಬಿಟ್ಟಿದೆ. ನಮ್ದು ಒಟ್ಟು ಇಲ್ಲಿಗೆ ಯಾರು ಹಾಕಿದೆ ಸರ್. ನಾವು ಅವ್ರು ಬಂದಾಗೆಲ್ಲ ಕೇಳಿದೀವಿ ಸರ್, ಏನು ಉಪಯೋಗ ಆಗಿಲ್ಲ ನಾವು. ಜಾಮ್ ಆಗುತ್ತೆ. ಬಸ್ಗಳು ತುಂಬಾ ದೊಡ್ಡದು, ಅಟ್ಲೀಸ್ಟ್ ಸ್ವಲ್ಪ ಕಡಿಮೆ ಇರೋ ಶಾರ್ಟ್ ಬಸ್ ಹಾಕಿದ್ರೆ ಬೆಟರ್. ಇನ್ನೊಂದು ಈ ರೋಡಲ್ಲೂ ನಮ್ಗೆ ಅಪ್ರೋಚ್ ರೋಡ್ ಇಲ್ಲ. ಆಕ್ಚುಲಿ ಯಾವ್ದೋ ಒಂದು ಪ್ರಾಜೆಕ್ಟ್ ಆಗ್ತಾ ಇದ್ದು ಅಂತ ಕೇಳಿದ್ವಿ, ಅದು ಅಲ್ಲಿಗೆ ಏನೋ ಸ್ಟಾಪ್ ಆಗಿದೆ. ಸೊ ಈ ಏರಿಯಾದಲ್ಲಿ ಇದೊಂದು ದೊಡ್ಡ ಟೀಚಿಂಗ್ ಇಶ್ಯೂ. ಸೊ ಅಟ್ಲೀಸ್ಟ್ ಇದೊಂದು ರಿಸಾಲ್ವ್ ಮಾಡಿಕೊಟ್ರೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಪ್ರೋಚ್ ರೋಡೇ ಸರಿ ಇಲ್ಲ ನಮ್ಗೆ. ಅದೇ ಸರ್, ಇದು ನಮ್ಗೆ ಒಂದು ಸಮಸ್ಯೆ ಇದೆ. ಈ ಇರೋ ಏರಿಯಾದಲ್ಲಿ ಮಾರ್ನಿಂಗ್ ಆಗ್ಲಿ ಈವ್ನಿಂಗ್ ಆಗ್ಲಿ ಮಕ್ಕಳ ಕರ್ಕೊಂಡು ಹೋಗ್ಬೇಕು ಅಥವಾ ನಾವೇ ಎಲ್ಲೋ ಹೋಗ್ಬೇಕು ಅಂತ ಹೇಳಿದ್ರು ರೋಡ್ ಡೆವಲಪ್ ಮಾಡೋದು ನಮ್ಗೆ ಗೊತ್ತಾಗಿಲ್ಲ ಸರ್. ಬೇರೆ ರೋಡ್ ನ ಅಪ್ರೋಚ್ ರೋಡ್, ಬೇರೆ ಯಾವ್ದೋ ರೋಡ್ ವೈಟಿಂಗ್ ಮಾಡಕ್ ಆಗಿದೆ ನಿಮ್ಗೆ? ರೋಡ್ ಇದೆ ಇಲ್ಲಿ ಅಲ್ಲಿಂದ ಒಂದು ಬ್ರಿಡ್ಜ್ ನಾವು ಹಾಕ್ಬೇಕು ಅಂತ ಸುದ್ದಿ ಕೇಳ್ಪಟ್ವಿ. ಅದೇನು ಗೊತ್ತಿಲ್ಲ, ಅದೊಂದು ಇದಾಗಿತ್ತು. ಬಟ್ ನಮ್ಗೆ ಮೇಜರ್ ಇಶ್ಯೂ ಅದೆಲ್ಲರೂ ಇರ್ಲಿ, ಅಪ್ರೋಚ್ ಸರಿ ಇಲ್ಲ. ಅದೊಂದು ಏನಾದ್ರು ಮಾಡಿಕೊಂಡ್ರೆ ನಮ್ಗೆ ಮ್ಯಾಪ್ ಮಾಡಿ ಬೇರೆ ಇಬ್ಬರ ಕೇಳಿದ್ರೆ ಪಕ್ಕದಲ್ಲಿ ಚೌಟ್ರಿ ಇದೆ, ಶುಭ ಕಾರ್ಯಗಳು ನಡೆಯುತ್ತೆ. ಇಲ್ಲಿ ಮಕ್ಕಳು ಮರಿಯೆಲ್ಲ ಓಡಾಡ್ತಾ ಇರ್ತಾರೆ. ಈ ಪಾಸ್ ಏನಿದೆ ಅಲ್ಲಿ ಹೆಣ ಎತ್ಕೊಳ್ಳೋದು ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಆಲ್ರೆಡಿ ಒಂದು ಬಂದಿದೆ. ಅದು ತುಂಬಾನೇ ಅನ್ಕಂಫರ್ಟಬಲ್ ಫೀಲ್ ಬರುತ್ತೆ ನಮ್ಗೆ. ಅಂದ್ರೆ ಒಂದು ರೆಸಿಡೆನ್ಷಿಯಲ್ ಏರಿಯಾನಲ್ಲಿ ಅದೊಂದು ಹೋಗುತ್ತೆ ಅಂತ ಅಂದಾಗ ತುಂಬಾ ಬೇಜಾರಾಗುತ್ತೆ. ಸೊ ಅದಕ್ಕೇನಾದ್ರು ಪರಿಹಾರ ಸಿಗುತ್ತೆ ಸರ್? ಸ್ಮಶಾನ ದಾರಿ ಜಾಗ ರೋಡ್ ಮುಂಚೆ ಬ್ಯಾಕ್ ಸೈಡ್ ಏರಿಯಾ AGS ಲೇಔಟ್ ಇದೆಯಲ್ವಾ, ಅದ್ರ ಒಳಗಿಂದ ತಗೊಂಡು ಹೋಗ್ತಾ ಇದ್ರು. ಇವಾಗ ಇಲ್ಲೇ ಒಂದು ಮಾರ್ಗ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಹಿಂಗೆ ಹೋಗುತ್ತೆ ಬ್ಯಾಕ್ ಏರಿಯಾ ಆ ಕಡೆಯಿಂದ. ಓಕೆ, ಚೆಕ್ ಮಾಡ್ತೀನಿ. ಯಾಕಂದ್ರೆ ಬರೀ ಸುಮ್ಮನೆ ತಗೊಂಡು ಹೋಗ್ಬಿಡ್ತಾರೆ ಅಂದ್ರೆ ಏನೋ ಪಾಸ್ ಆಗುತ್ತೆ ಅನ್ಬೋದು. ಅಲ್ಲಲ್ಲೇ 10 ಸೆಕೆಂಡ್ ನಿಂತು 10 ನಿಮಿಷ ನಿಂತು ಅಂಡ್ ರೆಸಿಡೆನ್ಸ್ಗೆಲ್ಲ ತುಂಬಾ ಅನ್ಕಂಫರ್ಟಬಲ್ ಆಗುತ್ತೆ. ನಾರ್ಮಲ್ ಆಗಂತೂ ಇರಕ್ಕೆ ಆಗಲ್ಲ. ಆ ಸೌಂಡು ಅದೆಲ್ಲ ತುಂಬಾ ಬೇಜಾರಾಗುತ್ತೆ. ಅಂಡ್ ರೆಸಿಡೆನ್ಷಿಯಲ್ ಏರಿಯಾನಲ್ಲಿ ಅದು ಸೂಕ್ತ ಅಲ್ಲ.